ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ವಿಶೇಷ ಕಾರ್ಯಕ್ರಮದೊಳಗೆ 3 ಸುದ್ದಿಗಳತ್ತ ಗಮನ ಸೆಳೆಯುವಂತಹ ಪ್ರಯತ್ನ ಇವತ್ತು. ಮೊದಲದಾಗಿ ಕಾಂಗ್ರೆಸ್ ಕ್ರಾಂತಿ ಏನಾಗುತ್ತೆ, DCM ಯಾರು, ಕಾಂಗ್ರೆಸ್ ಕ್ರಾಂತಿ ಏನಾಗುತ್ತೆ, DCM ಯಾರು ಅನ್ನುವಂಥ ವಿಷಯ ಕುರಿತಂತೆ ಒಂದು ಗಮನ ಸೆಳೆಯುವಂಥದ್ದು. ಮತ್ತೊಂದು, ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಆಕಾಂಕ್ಷಿತರ ಸಾಲು ಸಾಲು ಮನಸ್ಸಿನಲ್ಲಿ ಮಂಡಿಗೆ ಮೇಯ್ತಿದ್ದಾರಾ, ಎರಡನೇದು. ಮೂರನೇದು, ಪ್ರದೀಪ ವರ್ಸಸ್ ಪ್ರತಾಪ, ಛೀ ಥೂ. 3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತರುವ ಪ್ರಯತ್ನ ನಮ್ಮದು. ಕಾಂಗ್ರೆಸ್ನ ಕ್ರಾಂತಿ ಏನಾಗುತ್ತೆ, ಯಾಕೆ ಅಂತಂದರೆ ನವಂಬರ್ನಲ್ಲಿ ಡಿಸೆಂಬರ್ನೊಳಗಾಗಿ ಕಾಂಗ್ರೆಸ್ನ ಕ್ರಾಂತಿ ಆಗುತ್ತೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಅನ್ನುವಂತಹ ಮಾತುಕತೆಗಳು, ಚಟುವಟಿಕೆಗಳು, ವಾದಗಳು, ವಿವಾದಗಳು, ಪ್ರತಿವಾದಗಳು ನಿರಂತರವಾಗಿ ನಡೀತಾ ಇದೆ. ಹೈಕಮಾಂಡ್ ಏನು ಹೇಳುತ್ತೋ ಅದು ನಾವು ಕೇಳ್ತೇವೆ ಅಂತ ಒಂದು ಕಡೆ ಸಿದ್ದರಾಮಯ್ಯನವರು, ಮತ್ತೊಂದು ಕಡೆಗೆ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಎಲ್ಲ ವಿಷಯವೂ ಗೊತ್ತಿದ್ದರೂ ಕೂಡ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಎಲ್ಲೋ ಒಂದು ಹಂತದೊಳಗೆ ಬಿಹಾರದ ಚುನಾವಣೆಯ ನಂತರದೊಳಗೆ ಸಿದ್ದರಾಮಯ್ಯನವರನ್ನ ಹೈಕಮಾಂಡ್ ದೆಹಲಿಗೆ ಕರೆಸಿಕೊಂಡು ಮಾತುಕತೆಯನ್ನು ಮಾಡಿ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಅವಕಾಶವನ್ನು ನೀಡಲಾಗುತ್ತೆ ಅನ್ನುವಂಥ ವರ್ತಮಾನ ವರದಿ ಒಂದು ಕಡೆಗಿದ್ದರೆ, ಮತ್ತೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಅವರನ್ನು ಮುಖ್ಯಮಂತ್ರಿ ಮಾಡಬೇಕು ಅನ್ನುವ ಪ್ರಯತ್ನಗಳು ಸಾಗ್ತಾ ಇದೆ ಅಂಥೇಳಿ. ಈ 2 ವಿಚಾರವನ್ನು ಸ್ವಲ್ಪ ಕೊಡುವುದಕ್ಕೂ ಮುನ್ನ, ಒಂದು ವೇಳೆ DK ಶಿವಕುಮಾರ್ ಮುಖ್ಯಮಂತ್ರಿ ಆದರೆ ಅಥವಾ ಸಂಪುಟ ಪುನರ್ರಚನೆಯಾದರೆ, ಈಗ ಚರ್ಚೆ ಆಗ್ತಿರೋ ವಿಚಾರ ಉಪಮುಖ್ಯಮಂತ್ರಿ ಯಾರಿಗೆ ಸಿಗಬಹುದು ಅಂತ. ಮುಖ್ಯಮಂತ್ರಿ ಒಂದು ಕಡೆಗೆ ಪರಿಪೂರ್ಣವಾಗಿ ಬದಲಾವಣೆಯನ್ನಾಗಿ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯನ್ನು ಕೊಟ್ಟರೆ ಅದೊಂದು ರೀತಿ, ಸಂಪುಟ ಪುನರ್ರಚನೆ ಆಗಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಮುಂದುವರೆದ ಮತ್ತೊಂದು ರೀತಿ ಅನ್ನುವಂಥ ಚರ್ಚೆಗಳ ಮಧ್ಯೊಳಗೆ ಪ್ರಮುಖವಾಗಿ ಸಿದ್ದರಾಮಯ್ಯನವರೇ ಹೈಕಮಾಂಡಿನ ಮುಂದೆ 2 ವಿಷಯಗಳನ್ನು ಪ್ರಸ್ತಾಪ ಮಾಡುವವರಿದ್ದಾರೆ ಎನ್ನುವಂತಹ ಸುದ್ದಿ ಒಂದು ದೊರಕಿದೆ. ಏನದು ಅಂತ ಹೇಳಿದ್ರೆ, ಇಬ್ಬರನ್ನು ಉಪಮುಖ್ಯಮಂತ್ರಿಯನ್ನಾಗಿ ಮಾಡಲೇಬೇಕು ಎನ್ನುವಂಥ ಹಠವನ್ನು ಸಿದ್ದರಾಮಯ್ಯನವರು ಹಿಡಿತಾರೆ. ಮೊದಲನೇದು ಪ್ರಿಯಾಂಕ್ ಖರ್ಗೆ, ಎರಡನೇದು ಜಮೀರ್ ಅಹಮದ್ ರವರು ಉಪಮುಖ್ಯಮಂತ್ರಿ ಆಗಬೇಕು ಅಂಥೇಳಿ ಅಂತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕುರಿತಂತೆ ಮಾತನಾಡಿದಂಥ ಪ್ರಿಯಾಂಕ್ ಖರ್ಗೆ ಇವತ್ತು ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಸುದ್ದಿಯಾಗಿದ್ದಾರೆ. ಅದಕ್ಕೆ ವಿರೋಧ ಸಾಕಷ್ಟು ವ್ಯಕ್ತವಾಗ್ತಾ ಇರತಕ್ಕಂಥದ್ದು, ಅದಕ್ಕೆ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಪಡೆದಿರತಕ್ಕಂಥದ್ದು, ಅದರಿಂದ BJPಗೆ ಅನುಕೂಲವಾಗಿದೆಯೋ ಅನನುಕೂಲವಾಗಿದೆ ಪ್ರಶ್ನೆ ಬೇರೆ. ಹಾಗಾಗಿ ಹೈಕಮಾಂಡ್ಗೆ ಈಗ ಪ್ರಿಯಾಂಕ್ ಖರ್ಗೆಯ ಮೇಲೆ ಅತಿ ಹೆಚ್ಚು ಒಲವು ಬಂದಾಗಿದೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿಯಾಗಬೇಕು. ಜಮೀರ್ ಅಹಮದ್ ರವರು ಕೆಲವೊಂದು ಬಾರಿ ಸಾಕಷ್ಟು ಕೆಲಸ ಮಾಡೋದ್ರ ಜೊತೆಗೆ ಅಲ್ಪಸಂಖ್ಯಾತರು ದಾಳಿಗೋ ಮತ್ತೊಂದಕ್ಕೋ ಮುಗಿದೊಂದಕ್ಕೋ ಒಳಗಾಗಿ ನಿಧನರಾದಾಗ ಅವರಿಗೆ ಸರ್ಕಾರದ ಸಹಾಯವನ್ನೂ ಲೆಕ್ಕಿಸದೆ ವೈಯಕ್ತಿಕವಾಗಿ ಹೇಳಿಕೊಳ್ಳಲಾರದಷ್ಟು ಹಣ ಸಹಾಯವನ್ನು ಮಾಡಿದ್ದಾರಂತೆ. ಹಾಗಾಗಿ ಜಮೀರ್ ಅಹಮದ್, ಪ್ರಿಯಾಂಕ್ ಖರ್ಗೆ ಉಪಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ಹೊಸ ವಿಷಯವನ್ನು ಸಿದ್ದರಾಮಯ್ಯನವರು ಹೈಕಮಾಂಡಿನ ಮುಂದೆ ಮಂಡಿಸಲಿದ್ದಾರೆ. ಇನ್ನೊಂದು ಕಡೆಗೆ, ನನಗೆ ಅಗತ್ಯ ಬಿದ್ದರೆ ನಾನು ಸಚಿವ ಸಂಪುಟದಿಂದ ಹೊರಗಿರಲು ತಯಾರಾಗಿದ್ದೇನೆ ಅಂತ ಹೇಳಿರ್ತಕ್ಕಂಥ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಮೇಲೆ ಅತ್ಯಂತ ವಿಶ್ವಾಸವನ್ನು ಇಟ್ಕೊಂಡಿರ್ತಕ್ಕಂಥ ಹೈಕಮಾಂಡ್ ಅವರನ್ನು KPCCಯ ಅಧ್ಯಕ್ಷರನ್ನಾಗಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಕಾಂಗ್ರೆಸ್ ಕ್ರಾಂತಿ ಆದ ಪಕ್ಷದೊಳಗೆ ಆಗಬಹುದಾದ ವಿಚಾರಗಳು, ಚರ್ಚೆಗಳು ವಿನಃ ಅಧಿಕೃತ ಅಂತ ಅಲ್ಲ. ಆದರೆ ಅನಾಹುತವೋ ಮತ್ತೊಂದೋ ಮುಗಿದೊಂದೋ ಅಂತ ಅನೇಕ ಚರ್ಚೆ ಮಾಡ್ತಾ ಇರ್ತಕ್ಕಂಥದ್ದು. ಉಪಮುಖ್ಯಮಂತ್ರಿಯಾಗಿ ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ರಿಗೆ ಅವಕಾಶ ಕೊಟ್ಟರೆ ಏನಾಗಬಹುದು ಅಂತೇಳಿ. ಏನಾಗುತ್ತೋ ಏನಿಲ್ಲೋ ಅದು ಕಾಂಗ್ರೆಸ್ನ ನಿರ್ಧಾರ. ಒಟ್ಟಿನೊಳಗೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೋ, ಸತೀಶ್ ಜಾರಕಿಹೊಳಿ ಮುಖ್ಯಮಂತ್ರಿ ಆಗ್ತಾರೋ ಕಾದು ನೋಡಬೇಕು. ಆ ಮಧ್ಯೊಳಗೆ ಪ್ರಿಯಾಂಕ್ ಖರ್ಗೆ, ಜಮೀರ್ ಅಹಮದ್ ರವರು ಉಪಮುಖ್ಯಮಂತ್ರಿ ಆಗ್ತಾರ ಕಾದು ನೋಡಬೇಕು. ಒಂದು ವೇಳೆ ಸಿದ್ದರಾಮಯ್ಯನವರು ಏನಾರ ಬದಲಾವಣೆ ಆದರೆ ಯತೀಂದ್ರ ಸಿದ್ದರಾಮಯ್ಯನವರು ಮಂತ್ರಿಯಾಗುವುದಂತೂ ನಿಶ್ಚಿತ ಅನ್ನುವಂಥ ಈ ಅಂಶಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲನೆಯ ಸುದ್ದಿ ಒಳಗೆ ನಿಶ್ಚಿತಾರ್ಥ, ಮದುವೆ, ನಾಮಕರಣ, ಉಪನಯನ ಸೇರಿದಂತೆ ಎಲ್ಲಾ ತರಹದ ಕಾರ್ಯಕ್ರಮಗಳಿಗೆ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ. ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು.
ಸಂಪರ್ಕಿಸಿ SLV ಕ್ಯಾಟರಿಂಗ್ ಬ್ರಾಹ್ಮಿನ್ಸ್ ಕ್ಯಾಟರಿಂಗ್ ಸರ್ವಿಸಸ್ ನಂ 55 8ನೇ ಕ್ರಾಸ್ ಕೆಂಗೇರಿ ಉಪನಗರ ಬೆಂಗಳೂರು. ದೂರವಾಣಿ ವಿಶ್ವನಾಥ್ 9882010901. ಎರಡನೇ ವಿಷಯಕ್ಕೆ ಹೋಗೋದಾದರೆ, ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಚುನಾವಣೆ ಫೆಬ್ರವರಿಯಲ್ಲಾಗುತ್ತೆ ಅನ್ನುವಂಥ ಹಿನ್ನೆಲೆಯೊಳಗೆ ಆಕಾಂಕ್ಷಿತರ ಸಾಲು 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 ಕಟ್ಟಿ ನಿಂತಿದೆ. ಮನಸ್ಸಿನೊಳಗೆ ಮಂಡಿಗೆ ಮೇಯುತ್ತಿದ್ದಾರೆ. ಇನ್ನು ವಾರ್ಡ್ ವಿಂಗಡಣೆಗೆ ಸಂಬಂಧಪಟ್ಟ ಹಾಗೆ ಅಧಿಸೂಚನೆಯಾಗಿ ಆಕ್ಷೇಪಣೆಗಳನ್ನು ಆಹ್ವಾನಿಸಲಾಗಿದೆ. ಆಕ್ಷೇಪಣೆಗಳನ್ನು ಸ್ವೀಕರಿಸಿದ ನಂತರ ಅಂತಿಮ ಅಧಿಸೂಚನೆಯಾಗಬೇಕು, ಮೀಸಲಾತಿಯಾಗಬೇಕು. ಆದರೆ ಮೀಸಲಾತಿ ಘೋಷಣೆಯಾಗುವುದರ ಒಳಗಾಗಿ ಈಗಾಗಲೇ ಸಾಲು ಸಾಲು ಅಭ್ಯರ್ಥಿಗಳು ಸಿದ್ಧರಾಗಿದ್ದಾರೆ. ಜನರಲ್ ಸಾಮಾನ್ಯ ವರ್ಗವಾದರೆ ನಾನು ನಾನು ನಾನು, ಸಾಮಾನ್ಯ ಮಹಿಳೆ ಆದರೆ ನನ್ನ ಹೆಂಡತಿ ನನ್ನ ಹೆಂಡತಿ ನನ್ನ ಹೆಂಡತಿ, SC ಆದರೆ ಅವರು, BCM A ಆದರೆ ಇವರು ಮತ್ತು BCM B ಒಂದಾಗಬಹುದೇನೋ, ಈ ರೀತಿಯ ಚರ್ಚೆಗಳು 5 ವಲಯಗಳಲ್ಲಿಯೂ ನಡೀತಾ ಇದ್ದರೆ, ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಇವರಿಗೆ ಮಾತು ಕೊಡಲಾಗಿದೆ, ಅವರಿಗೆ ಮಾತು ಕೊಡಲಾಗಿದೆ, ಅವರಿಗೆ ಕೊಟ್ಟರೆ ಇವರಿಗೆಲ್ಲಿ ಜಾಗ, ಇವರಿಗೆ ಕೊಟ್ಟರೆ ಅವರಿಗೆಲ್ಲಿ ಜಾಗ ಅನ್ನುವಂಥ ಚರ್ಚೆಗಳ ಮಧ್ಯದೊಳಗೆ ನಾನು ನಿಂತೇ ನಿಲ್ಲುತ್ತೇನೆ. ಈ ವಾರ್ಡ್ ಅಲ್ಲದೆ ಹೋದರೆ ಆ ವಾರ್ಡ್, ಆ ವಾರ್ಡ್ ಅಲ್ಲದೆ ಹೋದರೆ ಈ ವಾರ್ಡ್, ಒಟ್ಟಿನೊಳಗೆ ನನಗೆ ಸಾಕಷ್ಟು ಜನಸಂಪರ್ಕವಿದೆ, ಗೆಲ್ಲುವುದು ನಿಶ್ಚಿತ ಅಂಥೇಳಿ ಅನೇಕ ಅಭ್ಯರ್ಥಿಗಳು ಮನಸ್ಸಿನ ಒಳಗೇ ಉತ್ತರ ಕರ್ನಾಟಕದ ಮಂಡಿಗೆಯನ್ನು ಮೇಯುತ್ತಿದ್ದಾರೆ. ಇನ್ನೊಂದು ಅಂತ ಹೇಳಿದ್ರೆ, ಒಂದು 2 ಪಕ್ಷಗಳು ಬಹಳ ಬಹಳ ಆಕ್ಟಿವ್ ಆಗಿ ಕಾನ್ಫಿಡೆನ್ಸ್ ಆಗಿದೆ. ಒಂದು ಕಾಂಗ್ರೆಸ್ ಒಂದು ಫುಲ್ ಕಾನ್ಫಿಡೆನ್ಸ್ ಆಗಿದೆ. ST ಸೋಮಶೇಖರ್ ಅವರ ನೇತೃತ್ವದೊಳಗೆ ಗೆಲುವು ನಿಶ್ಚಿತ ನಮಗೆ ಅನ್ನುವಂಥ ಒಂದಷ್ಟು ವರ್ಗ ಕಾಂಗ್ರೆಸ್ ಪಕ್ಷದವರಿಗೆ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ಪೈಪೋಟಿಯೂ ಕೂಡ ಇದೆ. ಕಾನ್ಫಿಡೆನ್ಸ್ ಆಗಿದ್ದಾರೆ ಅವರು. ಅವ್ರು ಗೆಲ್ಲುವು ಸೋಲು ಆಮೇಲೆ, ಬಟ್ ನಾವು ಗೆಲ್ತೀವಿ ಅಂತ. ಇನ್ನು BJP ಅವರು ಕೆಲವೊಂದು ಯಶವಂತಪುರ ಕ್ಷೇತ್ರದ ವಲಯಗಳು ನಮ್ಮದೇ ನಮ್ಮದೇ ನಮ್ಮದೇ, ನಮ್ಮದು ಆ ವೋಟ್ ಬ್ಯಾಂಕ್ ಇದೆ, ವೋಟ್ ಬ್ಯಾಂಕ್ ಇದೆ, ವೋಟ್ ಬ್ಯಾಂಕ್ ಇದೆ, ಆ ವೋಟ್ಗಳು ಬೇರೆ ಕಡೆ ಹೋಗೋದಿಲ್ಲ, ನಮಗೆ ಶತಸಿದ್ಧ, ಹಾಗಾಗಿ ನಾವು ಗೆಲ್ತೇವೆ ಅಂತಿದ್ದಾರೆ. ಇನ್ನು JDSನವರು ಇನ್ನೂ ಪರಿಪೂರ್ಣವಾಗಿ ಬಯಲಿಗೆ ಬರದಿದ್ದರೂ ಕೂಡ ಅವರ ವಿಚಾರಗಳನ್ನು ಬಯಲಿಗೆ ಬರುವ ರೀತಿ ಒಳಗೆ ಮಾಡಿಕೊಳ್ಳುತ್ತಿದ್ದಾರೆ ಎನ್ನುವಂತಹ ಮಾತುಕತೆಗಳು ನಡೀತಿದೆ. ಆ ವಾರ್ಡ್ನಲ್ಲಿ ಇವರಿಗೆ, ಈ ವಾರ್ಡ್ನಲ್ಲಿ ಇವರಿಗೆ, ಇವರಿಲ್ಲದೆ ಹೋದರೆ ಅವರನ್ನು ಕರ್ಕೊಂಡ್ಬರ್ತೀವಿ ಅನ್ನುವಂಥ ಚರ್ಚೆಗಳ ಮಧ್ಯೊಳಗೆ JDS ಇನ್ನೂ GBA ಚುನಾವಣೆಗೆ ಯಶವಂತಪುರ ಕ್ಷೇತ್ರದೊಳಗೆ ಶೆಡ್ ಹೊಡಿಲಿಕ್ಕೆ ಇನ್ನೂ ಸದ್ಯದ ಪರಿಸ್ಥಿತಿಯಲ್ಲಿ ಆಗಿಲ್ಲ. ಬಹುಶಃ BJP JDS ಇಬ್ಬರೂ ಕೂಡ ಒಟ್ಟಿಗೆ NDA ಒಳಗೆ ನಿಂತುಕೊಳ್ಳುವುದರಿಂದ ಯಾರಿಗೆ ಎಷ್ಟು ಸ್ಥಾನಗಳು, ಯಾರಿಗೆ ಯಾವ ವಾರ್ಡುಗಳು ಅನ್ನುವುದರ ಮೇಲೆ ಅಂದು ನಿಗದಿಯಾಗಬಹುದು. ಒಟ್ಟಿನೊಳಗೆ ವೋಟರ್ಸ್ಗಿಂತ ಜಾಸ್ತಿ ಆಗೋಗ್ಬಿಟ್ಟಿದ್ದಾರೇನೋ ಅನ್ನುವಂಥ ಮಾತುಗಳು ಕೇಳಿಬರ್ತಾ ಇದೆ. ಆಕಾಂಕ್ಷಿತರ ಸಾಲು ವೋಟರ್ಗಿಂತ ಜಾಸ್ತಿ ಆಗೋಯ್ತಾ ಅಂತ. ವೋಟರ್ಗಿಂತ ಜಾಸ್ತಿ ಆಗಲ್ಲ, ಆದರೆ ಆ ರೀತಿ ಒಂದೊಂದು ವಾರ್ಡಿನೊಳಗೆ 8, 10, 12, 14 ಜನ ಒಂದೊಂದು ಪಕ್ಷದಿಂದ ಆಕಾಂಕ್ಷಿತರು, ಇನ್ನು ಕೆಲವೊಬ್ಬರು ಸ್ವತಂತ್ರ ಅಭ್ಯರ್ಥಿಗಳ ಚಿಂತನೆಯೊಳಗಿದ್ದಾರೆ. ಹಾಗಾಗಿ GBAಗೆ ಆಕಾಂಕ್ಷಿತರ ಸಾಲು ಸಾಲು ಮನಸ್ಸಿನಲ್ಲಿ ಉತ್ತರ ಕರ್ನಾಟಕದ ಮಂಡಿಗೆ ಮೇಯುತ್ತಿದ್ದಾರಾ? ಕಾದು ನೋಡೋಣ. ಯಾರು ಅಭ್ಯರ್ಥಿ, ಯಾರು ಆಕಾಂಕ್ಷಿತರು, ಯಾರು ನಾನು ನಾನು ಅಂತಿದ್ದಾರೆ ಅನ್ನುವಂಥದ್ದನ್ನು ಇನ್ನೊಮ್ಮೆ ಇನ್ನೊಂದು ವರದಿಯಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ, ಮನಸ್ಸಿನಲ್ಲಿ ಮಂಡಿಗೆ ಮೇಯುತ್ತಿರಿ ಮೀಸಲಾತಿ ಘೋಷಣೆಯಾಗುವವರೆಗೂ ಅಂತ ಹೇಳ್ತಾ 2ನೇ ಸುದ್ದಿಯನ್ನು ನಿಮ್ಮ ಗಮನಕ್ಕೆ ಕೊಡ್ತಾ ಇದ್ದೇನೆ. ನಿಶ್ಚಿತಾರ್ಥ, ಮದುವೆ, ನಾಮಕರಣ, ಉಪನಯನ ಸೇರಿದಂತೆ ಎಲ್ಲಾ ತರಹದ ಕಾರ್ಯಕ್ರಮಗಳಿಗೆ ಶುಚಿ ರುಚಿ ಅಡುಗೆಗೆ ಸಂಪರ್ಕಿಸಿ. ಕಾರ್ಯಕ್ರಮದ ಸಂಪೂರ್ಣ ಗುತ್ತಿಗೆ ಪಡೆದು ವ್ಯವಸ್ಥಿತವಾಗಿ ನಿರ್ವಹಿಸಲಾಗುವುದು. ಸಂಪರ್ಕಿಸಿ SLV ಕ್ಯಾಟರಿಂಗ್ ಬ್ರಾಹ್ಮಿನ್ಸ್ ಕ್ಯಾಟರಿಂಗ್ ಸರ್ವಿಸಸ್ ನಂ 55 8ನೇ ಕ್ರಾಸ್ ಕೆಂಗೇರಿ ಉಪನಗರ ಬೆಂಗಳೂರು. ದೂರವಾಣಿ ವಿಶ್ವನಾಥ್ 9882010901. ಮೂರನೇದು ಪ್ರದೀಪ ವರ್ಸಸ್ ಪ್ರತಾಪ. ಛೀ ಥೂ. ನಾನು ಛೀ ಥೂ ಅಂತ ಖಂಡಿತ ನಾನು ಆ ಶಬ್ದದ ಬಳಕೆಯನ್ನು ಮಾಡುತ್ತಿಲ್ಲ, ಅದು ನಾನು ಹೇಳ್ತೂ ಇಲ್ಲ. ಸಾರ್ವಜನಿಕರು ಮಾತನಾಡಿದ ದಿನ ಅನಿವಾರ್ಯವಾಗಿ ನಾನು ಹೇಳಬೇಕಾಗಿದೆಯಲ್ಲ ಅಂತ ನೋವಿನಿಂದ ಛೀ ಥೂ ಶಬ್ದವನ್ನು ಬಳಸ್ತಾ ಇದ್ದೇನೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ PUC ವಿದ್ಯಾರ್ಥಿ ಆಗಿದ್ದರೂ ಕೂಡ MBBS, BE, ನೀಟು ಮತ್ತೊಂದು ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತರಬೇತಿ ಕೊಡುವಂಥ ಶಕ್ತಿ ಇರುವಂಥ ಅತ್ಯಂತ ವಿದ್ಯಾವಂತ, ಬುದ್ಧಿವಂತ.
ಇನ್ನೊಂದು ಕಡೆಗೆ ಪತ್ರಕರ್ತರಾಗಿ ಒಳ್ಳೆಯ ಹೆಸರನ್ನು ಮಾಡಿ ಮೈಸೂರಿನ ಲೋಕಸಭಾ ಕ್ಷೇತ್ರವನ್ನು 2 ಬಾರಿ ಪ್ರತಿನಿಧಿಸಿದ ಪ್ರತಾಪ ಸಿಂಹ. ಇಬ್ಬರೂ ಈ ಗಳಿಗೆಯವರೆಗೆ ಮಾತನಾಡುತ್ತಿರುವಂತಹ ರೀತಿ ನೀತಿಗಳನ್ನು ನೋಡಿದಾಗ ಜನರೇ ಛೀ ಥೂ ಅಂತ ಇದ್ದಾರೆ. ಇವರು ನಮ್ಮ ಜನಪ್ರತಿನಿಧಿಗಳು, ಇವರು ನಮ್ಮ ಜನಪ್ರತಿನಿಧಿಗಳಾಗಿದ್ದವರಾ ಅಂತ. ಇವರಿಂದ ಏನನ್ನ ಕಲೀಲಿಕ್ಕೆ ಸಾಧ್ಯ? ನಿಮ್ಮ ರಾಜಕೀಯದ ತೀಟೆಗೆ, ನಿಮ್ಮ ರಾಜಕೀಯದ ತೆವಲಿಗೆ ನಿಮ್ಮ ತಂದೆ ತಾಯಿಯವರನ್ನು ಬೀದಿಗೆ ಎಳೆದು ತರ್ತಾ ಇದ್ದೀರಿ ಇಬ್ಬರು ಅಂತ ಹೇಳಿದ್ರೆ ನಿಮಗೆ ನಾಚಿಕೆಯಾಗುವುದಿಲ್ಲವಾ? ನಿಮ್ಮನ್ನು ಜನಪ್ರತಿನಿಧಿಗಳು ಅಂತ ಕರೆದು ವೇದಿಕೆಯ ಮೇಲೆ ಕೂಡಿಸಿ ನಿಮ್ಮಿಂದ ಭಾಷಣವನ್ನು, ನಿಮ್ಮಿಂದ ಮಾರ್ಗದರ್ಶನವನ್ನು ಕೇಳುವಂಥ ಸ್ಥಿತಿ ಇದೆಯಲ್ಲ, ನಿಜಕ್ಕೂ ಅಪಮಾನ ಮತ್ತು ಅವಮಾನ ಅಂತ ಜನರ ಮಾತುಗಳು. ಯಾಕೆ ಅಂತೇಳಿದ್ರೆ, ಒಬ್ಬ ಜನಪ್ರತಿನಿಧಿ ಅಂತೇಳಿದ್ರೆ ಅವನ ಬಾಯೊಳಗೆ ಬರುವಂಥ ಮಾತುಗಳು ಹೇಗಿರಬೇಕು, ಆಡುವಂಥ ಮಾತುಗಳು ಹೇಗಿರಬೇಕು? ನೀವು ಇವತ್ತು ಭಾರತೀಯ ಸಂಸ್ಕೃತಿಯೊಳಗೆ ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವಂಥದ್ದು ಇದು ಯಾವುದೋ ಒಂದು ಪಕ್ಷದ ಸೀಮಿತವಾಗಿರ್ತಕ್ಕಂಥ ಘೋಷವಾಕ್ಯಗಳಲ್ಲ, ಭಾರತೀಯ ಸಂಸ್ಕೃತಿಯ ಪ್ರತೀಕಗಳು. ಇವರನ್ನೂ ನೀವು ಬೀದಿಗೆ ಎಳೆತಂದು ನಿಮ್ಮ ಬಾಯಿಗೆ ಬಂದಾಗೆ ಮಾತನಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಮತ ಕೊಟ್ಟಂಥ ಮತದಾರ ಮೂರ್ಖನ ಅಂತ. ವಿದ್ಯಾವಂತರಾಗಿ, ಬುದ್ಧಿವಂತರಾಗಿ, ಜನಸೇವಕರಾಗಿ ಈ ರೀತಿಯ ಶಬ್ದದ ಬಳಕೆಯನ್ನು ಮಾಡ್ತಾ ಇರೋದು ನೋಡಿದಾಗ ಖಂಡಿತವಾಗಿಯೂ ನೀವು ಜನಪ್ರತಿನಿಧಿ ಆಗುವುದಕ್ಕೆ ನಾಲಾಯಕ್ ಅನ್ನುವಂತಹ ಶಬ್ದಗಳನ್ನು ಅನೇಕರು ಬಳಸ್ತಾ ಇದ್ದಾರೆ. ಹಾಗಾಗಿಯೇ ಪ್ರದೀಪ್ ಈಶ್ವರ್ ಅವರ ಭಾಷೆಗಳು, ಪ್ರದೀಪ್ ಈಶ್ವರ್ ಅವರ ಸದ್ಯದ ನಡವಳಿಕೆಗಳು, ಪತ್ರಕರ್ತರಾಗಿ ಹೆಸರು ಮಾಡಿದಂಥ ಪ್ರತಾಪ್ ಸಿಂಹರವರ ಮಾತುಗಳು ನಿಜಕ್ಕೂ ಛೀ ಥೂ, ಇದು ಸಾರ್ವಜನಿಕರು ಹೇಳಿರ್ತಕ್ಕಂಥದ್ದು. ಅವರವ್ರ ಪಕ್ಷದ ಮುಖಂಡರು ಕೂಡ ಹೇಳಬೇಕು, ಇಂಥದನ್ನು ಮಾತನಾಡಬೇಡಿ, ನಮ್ಮ ಪಕ್ಷಕ್ಕೆ ಸರಿ ಕಾಣಿಸುವುದಿಲ್ಲ ಅಂತ. ಕಾಂಗ್ರೆಸ್ನವರು ಹೇಳಬೇಕು, BJPಯವರು ಹೇಳಬೇಕು. ಬಹುಶಃ ಇವರಿಬ್ಬರನ್ನು ಕೂಡ ಗೂಳಿ ಬಿಟ್ಟಾಗೆ ಬಿಟ್ಟುಬಿಟ್ಟು ಪಕ್ಷದಲ್ಲಿದ್ದಾರೆ ಎನ್ನುವುದಷ್ಟೇ ಲೆಕ್ಕಕ್ಕೆ ತೆಗೆದುಕೊಂಡು ಏನಾದರೂ ಮಾಡಿಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರೇನೋ ಅನ್ನುವಂಥ ಮಾತುಗಳು ಜನ ಆಡ್ತಾ ಇದ್ದಾರೆ. ಇದರಿಂದ ಪಕ್ಷಕ್ಕೂ ಡ್ಯಾಮೇಜ್, ವ್ಯಕ್ತಿಗೂ ಡ್ಯಾಮೇಜ್ ಅಂತ ಹೇಳ್ತಾ ಮತ್ತಿನ್ನೊಮ್ಮೆ ಇಬ್ಬರಿಗೂ ಛೀ ಥೂ ಈ ಶಬ್ದ ನಾನು ಬಳಸಿಲ್ಲ, ಜನ ಹೇಳಿರೋದು ನಿಮಗೆ ಹೇಳ್ತಾ ಇದ್ದಾನೆ ಅಂತೇಳಿ 3 ವಿಷಯಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದಾನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.